ಸಾರ್ ಹೇಳ್ದಂಗೆ ಹುಟ್ಟು ಉಚಿತ ಸಾವು ಖಚಿತ. ಬನ್ನಿ ಸರ್. ಮನುಷ್ಯ ಹುಡ್ತಾನೆ, ಮನುಷ್ಯ ಸಾಯ್ತಾನೆ. ಹುಟ್ಟಿದ ಮೇಲೆ ಸಾಯ್ಲೇಬೇಕಲ್ವಾ? ಅದ್ರ ಮಧ್ಯದಲ್ಲಿ ಇರುವಂತಹ ಪವಿತ್ರವಾದ ಜೀವನವನ್ನ ನಾವೇನಾದ್ರು ಸಾಧನೆ ಮಾಡ್ಬೇಕು. ಹುಟ್ಟಿದೀವಿ ಸತ್ತೋಗ್ಬಿಟ್ಟಿದೀವಿ ಏನ್ ಪ್ರಯೋಜನ ಇಲ್ಲ. ಹುಟ್ಟಿದ ಮೇಲೆ ಏನಾದ್ರು ಸಾಧನೆ ಮಾಡ್ಬೇಕು. ಇಲ್ಲ 4 ದಿನಕ್ಕೆ ಒಳ್ಳೇದ್ ಮಾಡ್ಬೇಕು. ಇಲ್ಲ ನಿನ್ ಕೈಲಿ ಆಗಿಲ್ವಾ, ಸುಮ್ಮನೆ ಮಾಡಿ ಕೆಲಸ, ನಿನ್ ಮನೆ ಆಯ್ತು, ನೀನ್ ಕೆಲಸ ಅದು ನೋಡ್ಕೋಬೇಕು. ಅದು ಅಲ್ಲದೆ ಏನೋ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ಅದನ್ನ ಬಿಟ್ಟು ಖಾಲಿ ಇರೋ ಕೆಲಸ ಯಾರು ಮಾಡಬಾರ್ದು. ಇದು ಮೊದಲನೇ ಒಂದು ಪಾಯಿಂಟ್ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಜೀವನ ನಮ್ಮ ಕೈಯಲ್ಲೇ ಇದೆ. ಇದು ಒಂದು ಅದ್ಭುತವಾದ ಜೀವನ. ಯಾಕಂದ್ರೆ ಪದೇ ಪದೇ ಮತ್ತೆ ಮತ್ತೆ ಜೀವನ ಬರೋದಿಲ್ಲ. ಆ ಭಗವಂತ ನಮ್ಮ ತಾಯಿ ನಮ್ಮ ಜನ್ಮ ಕೊಟ್ಟಿದ್ದಾರೆ. ಆ ಭಗವಂತನ ಆಶೀರ್ವಾದದಿಂದ ನಾವು ಈ ಭೂಮಿ ಮೇಲೆ ಬಂದಿದ್ದೀವಿ. ಇರೋ ಗಂಟನೂ ಕೂಡ ನಾವು ಖುಷಿಯಿಂದ ನಗನಗುತ್ತಾ ಮತ್ತೊಬ್ಬರನ್ನ ನಗುತ್ತಾ ಈ ಜೀವನವನ್ನ ಕಲಿಬೇಕು. ಇದೆಲ್ಲರೂ ಕೂಡ ಪ್ರತಿಯೊಬ್ಬ ಮನುಷ್ಯನ ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದ್ರೆ ಸಹಾಯ ಅನ್ನೋದು, ನಾನೊಂದು ಸಂದರ್ಭದಲ್ಲಿ ಕೋಲಾರಲ್ಲಿ ಸಿಗ್ನಲ್ ಅಲ್ಲಿ ನಿಂತಿದ್ದೆ. ಹಳೆ ಬಸ್ ಸ್ಟ್ಯಾಂಡ್ ಸಿಗ್ನಲ್ ಇದೆ, ಅಲ್ಲಿ ನಿಂತಿದ್ದೆ. ಒಬ್ಬ ಅಜ್ಜಿ ಸಿಗ್ನಲ್ ಇಂದ ಮತ್ತೊಂದು ಕಡೆ ರೋಡ್ ಕಡೆ ದಾಟಬೇಕು ಅಂತ ಅರ್ಧ ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದ ಅಜ್ಜಿ. ಒಬ್ಬ 10ನೇ ತರಗತಿ ವಿದ್ಯಾರ್ಥಿ. ಆ ವಿದ್ಯಾರ್ಥಿ ಅಜ್ಜಿನ ಗಮನಿಸ್ತಾ ಇದ್ದಾನೆ. ಆವಾಗ ಯಾರೋ ಬಂದು ಅವ್ರ ಪಾಡ್ಗಳು ಹೋಗ್ತಿದ್ದಾರೆ, ಬರ್ತಿದ್ದಾರೆ. ಇವನೇನ್ ಮಾಡ್ದ ಅಂದ್ರೆ ಆ ಅಜ್ಜಿನ ಆ ಕಡೆಯಿಂದ ಮತ್ತೊಂದು ಕಡೆಗೆ ಬೆರಳಿಟ್ಕೊಂಡು ಕರ್ಕೊಂಡ್ಬಂದು ಬಿಟ್ಟ. ಅದು ಕೂಡ ಒಂದು ಸಿಕ್ಕ ಸಹಾಯನೇ. ಇದು ಪ್ರತಿಯೊಂದಕ್ಕೂ ದುಡ್ಡೇ ಬೇಕು ಅಂತ ಏನಿಲ್ಲ. ಇಲ್ಲಿ ದುಡ್ಡು ಅವಶ್ಯಕತೆನೇ ಇಲ್ಲ. ಸಹಾಯ ಅನ್ನೋದು ಒಳಗಿಂದ ಹೊರಗಿಂದ ಮಾಡಬಾರ್ದು. ನೀನ್ ಏನೇ ಮಾಡಿದ್ರು ಕೂಡ ಹೊರಗಿಂದ ಮಾತ್ರ ನೀನ್ ಸಹಾಯ ಮಾಡ್ಬೇಕು. ಏನೋ ಶೋ ಮಾಡ್ಬೇಕು, ಮತ್ತೊಬ್ಬರನ್ನ ತೋರಿಸ್ಬೇಕು, ಏನೋ ನಾನು ಜಂಬ ಪಡ್ಬೇಕು ಅನ್ನೋದು ಬಿಡ್ಬಿಡ್ಬೇಕು. ನಾವೇನೇ ಕೆಲಸ ಮಾಡಿದ್ರು ಕೂಡ ಮನಸ್ಫೂರ್ತಿಯಾಗಿ ಮಾಡ್ಬೇಕು ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಗಣ್ಯರಿಗೂ ನಾನು ಮತ್ತೊಮ್ಮೆ ಸ್ವಾಗತ ಮಾಡ್ಕೊಂತ, ಹಾಗೆ MAG ಮೆಡಿಕಲ್ ಕಾಲೇಜಿನ ಸಿಬ್ಬಂದಿ ಕೂಡ ಒಂದು 30 ಜನ ಸಿಬ್ಬಂದಿ ಬಂದಿದ್ದಾರೆ. ನಮ್ಮ ವಾರ್ಡಿಗೆ ನಮ್ಮ ಬಾಬಾ ಹೈದರ ಗುರುಗಳ ಒಂದು ಆಶೀರ್ವಾದ, ಆ ಕುಡುಮಲ ಗಣಪತಿ ಆಶೀರ್ವಾದ ಸದಾ ಅವ್ರಿಗಿರ್ಲಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನಮ್ಮ ತಾಲೂಕಿನಲ್ಲಿ, ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಕ್ಯಾಂಪ್ಗಳನ್ನ ಮಾಡಲಿ. ಆ MAG ಮೆಡಿಕಲ್ ಕಾಲೇಜ್ ಒಳ್ಳೆ ಅದ್ಭುತವಾದ ಹೆಸರನ್ನು ಬರಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಹಾಗೆ ಈ 3 ವಾರ್ಡಿನ 19, 20, 21ನೇ ವಾರ್ಡಿನ ಏನ್ ಈ ಕಾರ್ಯಕ್ರಮಕ್ಕೆ ಸದುಪಯೋಗ ಪಡ್ಕೊಂಡಿದ್ದಾರೆ ನಮ್ಮ ವಾರ್ಡಿನ ಜನರಿಗೆ ನಾನು ಅವ್ರು ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಜೀವನ ಪದೇ ಪದೇ ಬರಲ್ಲ ರೀ, ಒಂದೇ ಸತಿ ಬರ್ತದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಯಾರು ಕೂಡ ತೊಂದರೆ ಮಾಡಬೇಡ್ರಿ. ನಿಮ್ಮ ಕೈಲಾದ ಮಟ್ಟಿಗೆ ಇನ್ನೊಬ್ಬರು ಸಹಾಯ ಮಾಡಿ ಅಂತ ಹೇಳ್ತಾ ಇವತ್ತು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ನನ್ನ ಭಾಷಣನ ಮುಗಿಸ್ತಾ, ಹಾಗೆ ಈಗ ಸನ್ಮಾನ ಕಾರ್ಯಕ್ರಮ ಇದೆ, ಅದನ್ನ ಮುಗಿಸ್ಕೊಂಡು ಮತ್ತೆ ಕಾರ್ಯಕ್ರಮ ಅಂತ್ಯಗೊಳಿಸೋಣ. ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ಹಾಗೂ ಪತ್ರಕರ್ತರು ಬಂದಿದ್ದಾರೆ, ತಮಗೂ ಕೂಡ ಸ್ವಾಗತ ಮಾಡ್ಕೊಂತ, ಹಾಗೆ ವಿಶೇಷವಾಗಿ ನಾನು ಅರ್ಫಾದ್ರವ್ರಿಗೆ, ಮತ್ತೆ ಜಬೀರ್ ಅವ್ರಿಗೆ, ಮತ್ತೆ ರಹಮತ್ರವರಿಗೆ, ಮತ್ತೆ ನಮ್ಮ ಆಜಮ್ ಅಣ್ಣನವ್ರಿಗೆ, ಮತ್ತೆ ಅಬ್ಬಾದ್ ಅಣ್ಣನವ್ರಿಗೆ, ನಮ್ಮ ಮಸೀದಿಯ ಮುತ್ತಲಿ ಸಾಹೇಬ್ ಅಥವಾ ಮುತ್ತಲಿ ಸಾಹೇಬ್ರಿಗೆ, ಆಕಿಲ್ ಅಣ್ಣನವ್ರಿಗೆ, ಎಲ್ಲೂ ಯಾರನ್ನ ಹೆಸರು ಹೇಳದೆ ಮರೆತಿದ್ರೆ ದಯವಿಟ್ಟು ಕ್ಷಮೆಯಲ್ಲಿ ಅಂತ ತಮ್ಮಲ್ಲಿ ನಾನು ಮನವಿ ಮಾಡ್ಕೊಂತ ಈ ನಾನು 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಂಡು ತಮಗೆಲ್ಲರೂ ಕೂಡ ಒಂದು ಮತ್ತೆ ಇನ್ನೊಂದು ವಿಷಯ, ನಮ್ಮ ತಾಲೂಕಿನ ವೈದ್ಯಾಧಿಕಾರಿಗಳು ಇನ್ನೇನು ಬರ್ತಾರೆ, ಅವ್ರಿಗೆ ನಮ್ಮ 3 ವಾರ್ಡ್ನಲ್ಲಿ ಕೂಡ 19, 20, 21ನೇ ವಾರ್ಡಲ್ಲಿ 5,000ದಿಂದ 7,000 ಜನ ಇದ್ದಾರೆ. ಎಷ್ಟು? 5,000ದಿಂದ 7,000 ಜನ ಇದ್ದಾರೆ. ಅದಕ್ಕೋಸ್ಕರ ಒಂದು ಮನವಿ ಪತ್ರ ಸಾರ್ವಜನಿಕರೆಲ್ಲ ಕೂಡ ರೆಡಿ ಮಾಡಿದ್ದಾರೆ. ಮೇಡಮ್ ಬಂದ್ರೆ ಅವರು ಕೂಡ ನಮ್ಮ ಸ್ಥಳಾಂತರ ಮಾಡ್ತೀವಿ. ಮೇಡಮ್ ಅವ್ರು ಮನವಿ ಪತ್ರ ಕೊಡ್ಬೇಕು ಅಂದ್ಕೊಂಡಿದ್ದೀವಿ. ಜನಗಳು ಬರ್ತಾರೆ. ಈ ಒಂದು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಇವ್ರ ಹೆಸರು ಮರ್ತದೆ, ಮೇಸ್ತ್ರಿ ರಮತ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಅವರು ಸಹಕಾರ ನೀಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಅಭಿನಂದನೆಗಳು ಹೇಳ್ತಾ, ಧನ್ಯವಾದಗಳು ಹೇಳ್ತಾ, ನಮ್ಮ ಇಷ್ಟೊಂದು ಕಾರ್ಯಕ್ರಮಕ್ಕೆ ನಮ್ಮ MAG ಮೆಡಿಕಲ್ನ ಪ್ರಮೋದ್ ಸರ್ ಅವರು ಇಷ್ಟು ಬಿಸಿ ಇದ್ರು ಕೂಡ ಎಲ್ಲ ಕಾರ್ಯಕ್ರಮಕ್ಕೂ ಬರೋಕ್ಕೆ ಅವ್ರು ಬರಲ್ಲ. ನಮ್ಮ ಒಂದು ವಿಶೇಷವಾಗಿ, ಯಾಕಂದ್ರೆ ಇಲ್ಲಿ ವಾರ್ಡಿನಲ್ಲಿ ತುಂಬಾ ಜನ ಸ್ವಲ್ಪ ಬಡವರಿದ್ದಾರೆ.
ಅವ್ರಿಗೊಂದು ಸಹಕಾರ ಕೊಡ್ಬೇಕು ಸರ್ ಖಂಡಿತ ಅಂತ ಹೇಳಿದಾಗ ನಾನು ಖಂಡಿತವಾಗ್ಲೂ ಬಂದು ಆ 3 ವಾರ್ಡಿಗೆ ಆಗಲಿ ನಿಮ್ಮ ತಾಲೂಕಿನಲ್ಲಿ ಯಾವುದೇ ಒಂದು ಊರು ಆಗಲಿ ನಾನು ಅವ್ರ ಮುಂಚೂಣಿಯಲ್ಲಿ ನಿಂತು ನನ್ನ ಕೆಲಸವನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರ ಪರವಾಗಿ ಪ್ರಭಾವ ಸರ್ ಅವರಿಗೆ ಧನ್ಯವಾದಗಳು ಹೇಳ್ತಾ ಅಭಿನಂದನೆಗಳು ಹೇಳ್ತಾ ಈ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.